ಕೊಟ್ಟು ನಮಗೆ ಹಂಗೆ ಮಾಡಬೇಡಪ್ಪ ಅಜ್ಜಾರು ಮೊದಲ ಎತ್ತರ ಭಾಳ ಅದ್ರಿ ಕುಂತು ಮಾತಾಡಂದ್ರು ದೊಡ್ಡವ್ರ ಮುಂದೆ ನಿಂತು ಮಾತಾಡ್ಬೇಕತ್ ನಾ ಮಾತಾಡಕತ್ತೀನಿ ಹಿಂಗಾಗಿತ್ತಂತ ಬೇಡಿದವರಿಗೆ ಬೇಡಿದ ವರಗಳನ್ನು ಕೊಡ್ತಕ್ಕಂಥ ದೇವರು ಹಾನಗಲ್ ಕುಮಾರಸ್ವಾಮಿಗಳು ವಡ್ಚಿ ವೀರಭದ್ರೇಶ್ವರರು ಸಿದ್ಧಾರೂಢರು ಅಂತಕ್ಕಂಥದ್ದನ್ನು ಪ್ರವಚನಕಾರ ಹೇಳ್ತಾ ಇದ್ರು. ಅವಾಗ ಆ ಶಾಸ್ತ್ರಿಗಳು ಏನಂತಾರಪ್ಪ ಅಂತಂದ್ರೆ ನಾಳೆಗೆ ವೀರಭದ್ರೇಶ್ವರರ ತೊಟ್ಟಿಲ ಕಾರ್ಯಕ್ರಮದ ಯಾರಿಗೆ ಮಕ್ಕಳಾಗಿಲ್ಲ ಎಲ್ಲರೂ ಮಡಿ ಅರ್ಬಿ ಹಾಕ್ಕೊಂಡು ಬರ್ರಿ. ಮಡಿ ಮತ್ತು ಈ ಮುಡುಲ್ಗಿ ಮತ್ತು ನಾಗ್ನೂರು ಅಷ್ಟೇ ಅಲ್ಲ, ಸುತ್ತಮುತ್ತ ಹಳ್ಳಿ ಒಳಗೆ ನಿಮ್ಮ ಬೀಗರು ಬಿಜ್ರಿಗೆ ಮಕ್ಕಳಾಗಿಲ್ಲ ಅಂದರೂ ಕೂಡ ಫೋನ್ ಹಚ್ಚಿ ಕರೆಸ್ರಿ. ಯಾಕಪ್ಪ ಅಂತಂದರೆ ಭಾಳ ಕ್ಷೇತ್ರದ ಅಧಿಪತಿ ವೀರಭದ್ರೇಶ್ವರರ ಶಕ್ತಿ ಭಾಳ ಅದ. ಒಮ್ಮೆ ಇಲ್ಲಿ ಆಗ್ತಕ್ಕಂಥ ತೊಟ್ಟಿಲಿ ಕಾರ್ಯಕ್ರಮದೊಳಗೆ ತಳಕ್ಕೆ ಕೂತು ಹೋದ್ರೆ ವರ್ಷ ತುಂಬುದಕ್ಕೆ ನೂರಾರು ಜನರು ಸಾವಿರಾರು ಜನರಿಗೆ ಮಕ್ಕಳಾಗ್ಯಾವ ಅಂತ ಪ್ರವಚನಕಾರ ಹೇಳ್ತಾ ಇದ್ರು. ಅಷ್ಟೇ ಹೇಳಿಲ್ಲ ಅವರು. ಮತ್ತು ಬರೋ ಮುಂದೆ ಎಲ್ಲರೂ ಮಡಿ ಅರ್ಬಿ ಹಾಕ್ಕೊಂಡು ಮಡಿ ಸೀರೆ ಉಟ್ಕೊಂಡು ಒಂದೊಂದು ಉತ್ತತ್ತಿ ತೊಗೊಂಬರ್ರಿ ಅಂತ ಹೇಳಿದರು. ಅವಾಗ ಎಲ್ಲರೂ ಕೂಡ ತಮ್ಮ ಸ್ನಾನಗಳನ್ನು ಏನು ಬೋರ್ ಒಳಗೆ ಹೊಳಿ ಸನೇಕಿದ್ದವ್ರು ಹೊಳಿ ಒಳಗೆ ಮಡಿ ಅರ್ಬಿ ಹಾಕ್ಕೊಂಡು ಎಲ್ಲರೂ ಕೂಡಿ ಬಂದು ಸುಮಾರು ಒಂದು 400-500 ಜನ ಹೆಣ್ಮಕ್ಳು ಬಂದಿದ್ದರು. ಅವಾಗ ಬರೋ ಮುಂದೆ ಎಲ್ಲರೂ ಮಡಿ ಅರ್ಬಿ ಹಾಕ್ಕೊಂಡು ಎಲ್ಲರೂ ತೊಟ್ಲ ಹತ್ರ ಬಂದು ಕುಂದ್ರ ಅಂದ ತಕ್ಷಣ ಎಲ್ಲರೂ ಕೂಡ ತೊಟ್ಲ ಹತ್ರ ಬಂದು ಕೂತರು. ಶಾಸ್ತ್ರಿಗಳಂದರು ಎಲ್ಲರೂ ಕೈ ಒಳಗೆ ತಂದಿರ್ತಕ್ಕಂಥ ಉತ್ತತ್ತಿಯನ್ನು ಬಲಗೈ ಒಳಗೆ ಹಿಡ್ಕೊಂಡು ಕುಂದಿರಿ ಅಂತ ಹೇಳಿದರು. ಅವಾಗ ಎಲ್ಲರೂ ಬರೋ ಮುಂದೆ ಉತ್ತತ್ತಿ ಬಿಟ್ಟು ತತ್ತಿ ತೊಗೊಂಬಂದಿದ್ರು ಕೋಳಿವು. ಅವಾಗ ಶಾಸ್ತ್ರಿಗಳಿಗೆ ಮತ್ತು ಉತ್ತತ್ತಿ ತಂದವರಿಗೆ ಹೆಣ್ಮಕ್ಳಿಗೆ ಜಗಳ ಚಾಲು ಆಯ್ತು. ಏನ್ರಿ ವೀರಭದ್ರೇಶ್ವರರಂದ್ರೆ ಪ್ಯೂರ್ ವೆಜ್ಜ, ಭಯಂಕರ ಮಡಿ ಮತ್ತು ಹುಡಿ, ಅವಂಗೆ ಆಗೇ ಬರಂಗಿಲ್ಲ, ನೀವು ಎದ್ದು ಹೋರಿ ಅಂತಂದರು. ಅವ್ರು ಎದ್ದು ನಿಂತು 4 ಮಂದಿ ಮಹಿಳೆಯರು ಚೆನ್ನಮ್ಮನ ಅವತಾರ ತಾಳಿ ಎದ್ದು ನಿಂತು ಹೇಳಿದರು, ಯಾಕೋ ಸ್ವಾಮಿ ನಿನ್ನೆ ನೀನೇ ಹೇಳಿ ನಾವು ತಂದೆವು, ನಮ್ಮ ಊರಾಗ ಕೋಳಿ ಸಿಗ್ಲಾರ್ಕ ಬೇರೆ ಬೇರೆ ಊರಾಗ ಅಡ್ಡಾಡಿ ತಂದೆವು ಅಂತ ಅವರು, ನಾ ಹೇಳಿಲ್ಲ ಅಂತ ಶಾಸ್ತ್ರಿಗಳು. ಇಬ್ಬರಿಗೆ ಜಗಳ ಚಾಲು ಆದಾಗ ಮಾಯಿಕದವ್ ನಡು ಓಡಿ ಬಂದು ಕೈ ಮುಗಿದು ನಿಂತ್ನತ್. ಇಲ್ರಿ ಗುರುಗೋಳ, ತತ್ತಿ ತಂದವ್ರದ್ದು ತಪ್ಪಲ್ಲ, ನೀವು ಹೇಳಿದವ್ರದ್ದು ತಪ್ಪಲ್ಲ, ತಪ್ಪು ನಂದು ಅನ್ನತ್ತವು. ಹೆಂಗೆ ಓತಮ್ಮ ನಿಂದು ಹೆಂಗೆ ತಪ್ಪಂದ್ರೆ ಹೂ ಅನ್ನೋತ್ನೇ ಮಾಯಿಕ್ ಆಪ್ ಆಗೈತ್ರಿ, ತತ್ತಿ ಅನ್ನೋತ್ನೇ ಮಾಯಿಕ್ ಚಾಲು ಆಗೈತ್ರಿ ಅನ್ನತ್. ಹಂಗೆ ಇಟ್ಟೋತನ ಚಲೋ ಇಟ್ಟ ಎಲ್ಲರಿಗೆ ನಮಗೆ ಹಂಗೆ ಮಾಡಬೇಡಪ್ಪ. ಅದಕ್ಕೆ ಇವತ್ತು ನಾವು ಕೂಡ ಬಂದೆವು. ನಿಮ್ಮ ಜಯಘೋಷ ಹೆಂಗೆ ಆಗಬೇಕಪ್ಪ ಅಂತಂದ್ರೆ ನಾ ಅನೇಕ ಬೆಳಗಾವಿ ಭಾಗದೊಳಗೆ ಬಂದರೆ ಎಲ್ಲಿ ಬೇಕಲ್ಲಿ ದ್ವಾರ ಬಾಗಿಲುಗಳನ್ನು ಕಾಣ್ತೇವೆ ನಾವು, ಗೊಡ್ಚೀವು, ನಂತರ ಸಿದ್ಧಾರೂಢ ಮಠಗಳದ್ದು ಕಾಣ್ತೇವೆ. ಆದರೆ ನಿಮ್ಮ ಜಯಘೋಷ ಹೆಂಗೆ ಬೇಕಪ್ಪ ಅಂತಂದ್ರೆ ವೀರಭದ್ರೇಶ್ವರಿಗೆ ಮುಟ್ಟಂಗಿರ್ಬೇಕು. ಜೈ ಮಂಗಲಂ ಜೈ ನಮ ವೀರಭದ್ರೇಶ್ವರ ಮಹಾರಾಜ್ ಕಿ, ಹಾನಗಲ್ಲ ಕುಮಾರ ಶಿವಯೋಗಿ ಮಹಾರಾಜ್ ಕಿ. ಹಲವು ಮಾತೇನು ನೀನು ಒಲಿದು ಪಾದವನ್ನಿಟ್ಟ, ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮತ್ತರನ್ನು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಜಗದ್ಗುರು ದಿಗಂಬರೇಶ್ವರರನ್ನು, ಅಧಿಪತಿ ಹಾನಗಲ್ಲ ಕುಮಾರ ಶಿವಯೋಗಿಯನ್ನು ಸ್ಮರಣೆ ಮಾಡ್ತಾ ಈ ಮಡ್ಡಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ರಾಜಗೋಪುರದ ಕಳಸಾರೋಹಣ ಮಹಾದ್ವಾರ ಉದ್ಘಾಟನಾ ಸತ್ಸಂಗ ಸಮ್ಮೇಳನದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮಾರ್ಗದರ್ಶಕ ಪೂಜ್ಯರು, ಈ ಭಾಗದ ಅತ್ಯಂತ ಜ್ಞಾನಯೋಗಿಗಳು ಆಗಿರ್ತಕ್ಕಂತಹ ಅಪಾರವಾದ ಪಾಂಡಿತ್ಯ ರತ್ನವನ್ನು ಹೊಂದಿರತಕ್ಕಂತಹ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು, ವಿರಕ್ತ ಸಂಸ್ಥಾನ ಮಠ ಹಂದಿಗುಂದ ಪರಮ ಪೂಜ್ಯರ ಪವಿತ್ರ ಔಡದಾವರುಗಳೇ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ, ಈ ಭಾಗದ ಅತ್ಯಂತ ಪರಮ ಪೂಜ್ಯರು, ಆತ್ಮೀಯ ಪರಮ ಪೂಜ್ಯರು ಆಗಿರ್ತಕ್ಕಂತಹ ಅಭಿನವ ಶಿವಾನಂದ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ಜಡಿಸಿದ್ದೇಶ್ವರ ಸಂಸ್ಥಾನ ಮಠ ಸುನದೋಳಿ ಪರಮ ಪೂಜ್ಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ, ಪರಮ ಪೂಜ್ಯರು, ಮಾರ್ಗದರ್ಶಕರು, ಶಿವಾಚಾರ್ಯ ರತ್ನರು ಅನಿಸಿಕೊಂಡಿರ್ತಕ್ಕಂತಹ ಆತ್ಮೀಯರು, ಪರಮ ಪೂಜ್ಯರು, ಪೀಠಾಧಿಪತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಬಾಗೋಜಿ ಕೊಪ್ಪ ಪರಮ ಪೂಜ್ಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ, ಗೋಕಾಕದ ಮಾತೋಶ್ರೀ ಪೂಜ್ಯರಿಗೆ ಕೂಡ ಶರಣಾರ್ಥಿಯನ್ನು ಹೇಳ್ತಾ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಸನ್ಯಾಸಿಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯವನ್ನು ಯಾವ ಥರನಾಗಿ ಮಾಡಬೇಕು ಅಂತಕ್ಕಂಥ ಮಹದ್ ಆಶಯವನ್ನು ಹೊಂದಿರತಕ್ಕಂತಹ ಸನ್ಮಾನ್ಯ ಭೀಮಪ್ಪ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು, ಈ ದೇವಸ್ಥಾನದ ಅಧ್ಯಕ್ಷರು ಆಗಿರ್ತಕ್ಕಂಥ ಭೀಮಪ್ಪ ಹಂದಿಗುಂದ್ ಅವರನ್ನು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರವರನ್ನು ಮತ್ತು
ಈಗ ತಾನೇ ಮಾರ್ಮಿಕವಾಗಿ ಮಾತನಾಡಿರ್ತಕ್ಕಂತಹ ಸಿದ್ಧಾರೂಢ ಧರ್ಮದರ್ಶಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ತಾಯಂದಿರು, ಎಲ್ಲ ಹಿರಿಯರಿಗೆ, ತಮ್ಮೆಲ್ಲರಿಗೆ, ಮುದ್ದು ಮಕ್ಕಳಿಗೆ ಶರಣು ಶರಣಾರ್ಥಿಗಳು. ಅಕ್ಕ ಮಾದೇವಿ ಒಂದು ವಚನೊಳಗೆ ಬರೀತಾಳೆ, ಒಂದಲ್ಲ ಮೂರಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯನ್ನು ಉಂಡೆ ಭಾರದ ಭವಗಳನ್ನು ಕಂಡೆ ಹಿಂದಿನ ಜನ್ಮ ಏನಾದರೂ ಆಗಲಿ ಮುಂದೆ ನೀ ಕರುಣಿಸು ಚನ್ನಮಲ್ಲಿಕಾರ್ಜುನ ಅಂಥೇಳಿ. ಆದರೆ ನಾವು ನೀವೆಲ್ಲರೂ ಕೂಡ 84 ಲಕ್ಷ ಜೀವರಾಶಿಯನ್ನು ದಾಟಿ ಈ ಮಾನವ ಜನ್ಮಕ್ಕೆ ಬರಬೇಕಪ್ಪ ಅಂತಂದ್ರೆ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿರತಕ್ಕಂಥ ಜನ್ಮ ಅದು ಮಾನವ ಜನ್ಮ ಅಂತಕ್ಕಂಥದ್ದು. ಆದರೆ ಎಲ್ಲರೂ ಕೂಡ ಮಾನವ ಜನ್ಮ ಭಯಂಕರ ಶ್ರೇಷ್ಠ 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 ಅಂತ ಬರ್ಕೋತ ಹೋಗ್ತಾರೆ. ಆದರೆ ಹುಟ್ಟಿರ್ತಕ್ಕಂಥ ಮಾನವ ಜನ್ಮ ಇದು ಶ್ರೇಷ್ಠ ಆಗಬೇಕಪ್ಪ ಅಂತಂದ್ರೆ ದಾನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ವೇದ ಉಪನಿಷತ್ತುಗಳು ಕೂಡ ಅನಾದಿ ಕಾಲದಿಂದಲೂ ಕೂಡ ಹೇಳ್ತಕ್ಕಂಥದ್ದನ್ನು ನಾವು ಇನ್ನೇಗ ನಮ್ಮ ಸಿದ್ಧಾರೂಢ ಮಠದ ಕಮಿಟಿಯವರು ಮಾತನಾಡಿದರು, ಶಾಸ್ತ್ರಿಗಳು ಕೂಡ ಮಾತನಾಡಿದರು, ಮುಂದೆ ಪರಮ ಪೂಜ್ಯರು ಕೂಡ ಮಾತನಾಡ್ತಾರೆ. ಅದಕ್ಕೆ ಸಂಸ್ಕೃತ ಒಳಗೊಂದು ಮಾತನ್ನು ಬರೀತಾರೆ, ಹಸ್ತಸ್ಯ ಭೂಷಣಂ ದಾನಂ ದಾನಶ್ಯ ಮರಣಂ ಧ್ರುವಂ ಅಂತೇಳಿ. ಅಂದ್ರೆ ಈ ಕೈಯಿಂದ ಎಷ್ಟು ದಾನವನ್ನು ಮಾಡ್ತಾರಲ್ಲ ಅಷ್ಟು ಮರಣ ದೂರ ಹೋಗ್ತೈತಿ ಅಂತಕ್ಕಂಥ ಮಾತನ್ನು ನಾನು ಅಧ್ಯಕ್ಷರಾಗಿರ್ತಕ್ಕಂಥ ಹಂದಿಗುಂದವ್ರು ನಮ್ಮ ಮಠಕ್ಕೆ ಅವ್ರ ಕಮಿಟಿಯವರು ಎಲ್ಲರೂ ಕೂಡ ಬಂದಿದ್ದರು. ಅವಾಗ ನಾ ಕೇಳಿದೆ, ಇಲ್ಲರಿ ಅಲ್ಲಿ ಸಮುದಾಯ ಭವನಕ್ಕೆ ಒಂದು 2-3 ಲಗ್ನಕ್ಕೆ ನಾ ಮೂಡ್ಲಿಗಿಗೆ ಬಂದಿದ್ದೆ, ಆದರೆ ಅಲ್ಲಿ ಗೋಪುರವನ್ನು ಕಟ್ಟಿರ್ತಕ್ಕಂಥದ್ದು ನಾನು ನೋಡೀನಿ ಅಂತ ಹೇಳಿದಾಗ, ಆದರೆ ನಾ ಅವ್ರಿಗೆ ಒಂದು ಮಾತನ್ನು ಹೇಳಿದೆ, ನಾನು ಅಂಥ ಗೋಪುರವನ್ನು ಕರ್ನಾಟಕ ಅಷ್ಟೇ ಅಲ್ಲ ತಮಿಳುನಾಡು ಕೇರಳ ರಾಜ್ಯದೊಳಗೆ ನೋಡಿದ್ನಿ, ಅಂಥ ಮಾದರಿ ಒಳಗೆ ನೀವು ಗೋಪುರವನ್ನು ಕಟ್ಟಿದ್ದೀರಿ, ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾವು ಹೇಳಿದಾಗ ಅವರು ಒಂದು ಮಾತನ್ನು ಹೇಳಿದರು, ಗುರುಗಳ ಆದರೆ ಕಮಿಟಿ ಅಧ್ಯಕ್ಷ ನಾನಾಗಿರ್ಬೋದು, ಆದರೆ ಹಿಂದಿರ್ತಕ್ಕಂಥ ಶಕ್ತಿ ಮೂಡಲ್ಗಿ ಭಾಗದ ಭಕ್ತರ ಸಹಕಾರ ಭಾಳ ಅಪಾರ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಇವತ್ತು ಅವುಗಳ ಕುಂದ್ರಿ ಮೊನ್ನೆ ಹಿಂಗಾಗಿತ್ತು, ಅಲ್ಲಿ ಮುದೋಳ ಹತ್ರ ಒಂದು ಹಿಂಗಳಿಗೆ ಅಂತ ಒಂದು ಊರು ಬರ್ತದೆ, ಅಲ್ಲಿ ಪ್ರವಚನ ನಡೆದಿತ್ತು. ನಾ ಪುರಾಣ ಅಮಾಸ್ಯ ಅದು ಮರದಿವ್ಸ ಹೋಗಿದ್ದೆ. ಅವತ್ತು ಹಿಂಗೆ ಪುರಾಣ ಮಾತಾಡೋ ಮಂದಿ ಒಂದಿಷ್ಟು ಮಂದಿ ಹೆಣ್ಮಕ್ಳು ಎದ್ದು ಹೋಗಿದ್ರು. ಇಲ್ರಿ ಎದ್ದು ಹೋಗ್ಬೇಡ್ರಿ ಕುಂದ್ರಿ ಅಂದ್ಯ, ಆದರೂ ಕೂಡ ಒಂದು 10 ಜನ ಹೆಣ್ಮಕ್ಳು ಎದ್ದು ಹೋದರು. ಆದರೆ ಹೊಳ್ಳಿ ಅವ್ರ ಮನೆಗೆ ಬಂದಿಲ್ಲ ಅಂತ ಅವರ ಗಂಡುಗಳು ಮುದೋಳದಿಂದ ಮತ್ತೆ ನಮ್ಮ ಮಟ್ಟಕ್ಕೆ ಬಂದರು. ಏನು ರೀ ಗುರುಗಳ ನಿನ್ನೆ ನೀವು ಮಾತನಾಡುವಾಗ ಎದ್ದು ಹೋಗ್ಯಾರತ್ ನಮ್ಮ ಹೆಣ್ಮಕ್ಳು ಹೊಳ್ಳಿ ಮನೆಗೆ ಬಂದಿಲ್ಲ, ಹುಡುಕೊಡ್ರಿ ಅಂತೇಳಿ. ಹಂಗೆ ಮತ್ತು ಇವ್ರು ಹೊಂಟಾರ, ಮತ್ತು ಇವ್ರು ನಮ್ಮ ಮಟ್ಟಕ್ಕೆ ಬರೋಂಗೆ ಆಗಬಾರ್ದು. ಅದಕ್ಕೆ ಯಾರೂ ಕೂಡ ಹೆಚ್ಚಿಗೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಪರಮ ಪೂಜ್ಯರು ದೂರಿಂದ ಬಂದಿದ್ದಾರೆ, ಇನ್ನೂ ತಾಯಿಯವರು ಪರಮ ಪೂಜ್ಯರು ಕೂಡ ಮಾತನಾಡೋರು ಅದಾರ. ಇಂಥ ಎಲ್ಲ ಹಿರಿಯರು ಕೂಡ ಭಾಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಈ ಅನುಭವ ಏನಪ್ಪ ಅಂತಂದ್ರೆ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂದ್ರೆ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮ ಹೊಕ್ಕು ಪದ ಹೊಕ್ಕು ಕೈಲಾಸ ನೆರೆಮನೆ ಹೊಕ್ಕು ಸರ್ವಜ್ಞ ಅಂತ ಬರೀತಾನೆ ಈ ವಚನ. ಅಂದ್ರೆ ನಮ್ಮಲ್ಲಿ ಸಿರಿತನ ಬಂದೈತಿ ಅಂತಕ್ಕಂಥದ್ದು ನಾವು ಬಾಯಿ ಬಿಟ್ಕೊಂಡು ಹೇಳಬಾರ್ದು. ನಮ್ಮ ಮನಸ್ಸು ಹೇಳ್ತದ, ನಾವು ಯಾವ ಥರನಾಗಿ ದುಡ್ಡು ಗಳಿಸಾಕತ್ತೀನಿ, ಎಷ್ಟು ಸಂಪತ್ತು ನಂದು ಮೊದಲಿತ್ತು, ಈಗ ಎಷ್ಟು ಆಗಾಕತ್ತೈತಿ, ಯಾವ ಒಳ್ಳೆ ಮಾರ್ಗದಿಂದ ಗಳಿಸೀನಿ, ಕೆಟ್ಟ ಮಾರ್ಗದಿಂದ ಎಷ್ಟು ಗಳಿಸೀನಿ ಅಂತಕ್ಕಂಥದ್ದು ಯಾರೂ ಕೂಡ ಹೇಳ್ತಕ್ಕಂಥದ್ದು ಬೇಕಾಗಿಲ್ಲ, ನಮ್ಮ ಆತ್ಮ ಹೇಳ್ತದ. ಆದರೆ ಅದಕ್ಕೆ ಸರ್ವಜ್ಞ ಬರೀತಾನೆ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮ ಹೊಕ್ಕು ಪದ ಹೊಕ್ಕು ಕೈಲಾಸ ನೆರೆಮನೆ ಹೊಕ್ಕು ಸರ್ವಜ್ಞ ಅಂತೇಳಿ. ಕೈಲಾಸ ಅಂತಕ್ಕಂಥದ್ದು ಎಲ್ಲಿ ಮ್ಯಾಲಿಲ್ಲ, ಕೈಲಾಸ ಅಂತಕ್ಕಂಥದ್ದು ಎಲ್ಲಿ ಮ್ಯಾಲಿಲ್ಲ. ಕರೆದು ದಾನವ ಮಾಡು ಅಂತನವ. ನಾವು ಆಗಲೇ ಅವ್ರು ಹೇಳಿದರು, ಎಲ್ಲಮ್ಮ ಗುಡ್ಡದಾಗ ಸಿದ್ಧಾರೂಢ ಮಠದಾಗ ಗೊಡಚಿ ಒಳಗೆ ಮೂಡ್ಲಿಗಿ ಒಳಗೆ ಕೂತವ್ರಿಗೆ ದಾನ ಮಾಡೋದು ದ್ವಾರದಲ್ಲ. ನಮ್ಮಲ್ಲಿ ಸಂಪತ್ತು ಅಂತಕ್ಕಂಥದ್ದು, ನಮ್ಮಲ್ಲಿ ಆಹಾರ ಧಾನ್ಯ ಅಂತಕ್ಕಂಥದ್ದು, ನಮ್ಮಲ್ಲಿ ಬಂಗಾರ ಅಂತಕ್ಕಂಥದ್ದು, ನಮ್ಮಲ್ಲಿ ಭೂಮಿ ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಹೆಚ್ಚಾಗ್ತದ ಅವುಗಳನ್ನು ಕರೆದು ದಾನವ ಮಾಡು ಅಂತಾನೆ. ಅಂದ್ರೆ ಹೋಗ್ತಕ್ಕಂಥವ್ರಿಗೆ ನಮ್ಮ ಕಣ್ಣಿಗೆ ಇವ ಬಡವ ಅಂತಕ್ಕಂಥದ್ದು ತಿಳಿದಾಗ ಅವ್ರನ್ನ ಕರೆದು ದಾನವ ಮಾಡು. ಕರೆದು ದಾನ ಮಾಡೋದ್ರಿಂದ ಏನಕ್ಕೈತಿ ಅನ್ನೋದು ಸರ್ವಜ್ಞ ಬರೀತಾನೆ. ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮ ಹೊಕ್ಕು ಪದ ಹೊಕ್ಕು ಅಂದ್ರೆ ನೀ ಏನು ಅನ್ಕೊಂಡು ಅದಕ್ಕಿಂತ ಹೆಚ್ಚು ಕೈಲಾಸ ನೆರೆಮನೆ ಹೊಕ್ಕು ಅಂದ್ರೆ ನೀ ಕೈಲಾಸಕ್ಕೆ ಹೋಗ್ಬೇಕಂತಕ್ಕಂಥ ಭಾವನೆ ನಿನ್ನಲ್ಲಿ ಐತಲ್ಲ, ಅದು ಕೈಲಾಸ ಅಂತಕ್ಕಂಥದ್ದು ನಿನ್ನ ಎಲ್ಲಿ ಇಲ್ಲ. ನಿನ್ನ ಮನೆ ಕೈಲಾಸ ಆಗಬೇಕಪ್ಪ ಅಂತಂದ್ರೆ ನೀ ಕರೆದು ದಾನ ಮಾಡು ಅಂತಕ್ಕಂಥ ಮಾತನ್ನು ಸರ್ವಜ್ಞ ಬರೀತಾನೆ. ಅಂಥದ್ದನ್ನು ಇವತ್ತು ಈ ಎಲ್ಲ ಜಾತ್ರಾ ಕಮಿಟಿಯವರು ಒಂದು ಒಳ್ಳೆಯ ವಿಚಾರದ ಮೇಲೆ ಇವತ್ತಿನ ಸತ್ಸಂಗ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು.
ಇಂಥ ಸತ್ಸಂಗದ ಮೂಲಕ. ಮತ್ತು ಅದಕ್ಕೆ ಬರೀತಾನೆ ಸಂಸ್ಕೃತದೊಳಗೆ ಪಾರ್ವತಿ ದೇವಿ ಕೇಳ್ತಾಳ, ಪಾರ್ವತಿ ಗಂಡ ಯಾರ್ರೀ? ಹದಿಮನಿಯವರು ಯಾರು? ಪಾರ್ವತಿ ಗಂಡ ಯಾರು? ಅವ್ರಿಗೆ ಊಟ ಹಾಕಿರಿಲ್ಲ, ಅಧ್ಯಕ್ಷರು ಊಟ ಮಾಡ್ಸ್ಯಾರಂತ, ಸ್ವಲ್ಪ ಮಾತಾಡ್ರಿ ಅವುಗಳ ಹಿಂಗಾಗಿತ್ತಂತ. ನಾ ಬರೋ ಮುಂದೆ ನಾ ಮುಡ್ಲಿಗಿ ಹತ್ರ ಒಂದು ಹಳ್ಳ ಬರ್ತದಲ್ಲ, ಅಲ್ಲಿ ಹತ್ತಿ ಸೇತುವೆ ಅದ. ಒಬ್ಬಾಕೆ ಅಜ್ಜಿ ಬಂದಳು ನನಗೆ ಹುಡ್ಕೋತ ಬಂದು ಅದೇನದು ಕಸ ಚೆಲ್ಲು ಪ್ಲೇಟ್ ಹಿಡ್ಕೊಂಬಂದು ನಿಂತ್ಲು. ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಎಲ್ಲಿ ಐತೆ ಅಜ್ಜಿ ಅಂತ ನಾ ಕೇಳಿದೆ. ಇಲ್ರಿ ಗುರುಗಳ ಈ ಕಸ ಎಲ್ಲಿ ಚೆಲ್ಲಿ ಅಂದ್ಲಕ್ಕಿ. ಆತ ಚೆಲ್ಲಾಕತ್ತಿ, ದೊಡ್ಡ ಹಳ್ಳ ಐತಿ ಚೆಲ್ಲಾಕತ್ತಿ, ದೇವಸ್ಥಾನ ಯಾಕಡೆ ಐತಿ ಹೇಳಂತ ನಾನು. ಇಲ್ರಿ ಗುರುಗಳ ಎಲ್ಲಿ ಚೆಲ್ಲಿ, ನೀವು ಎಲ್ಲಿ ಹೇಳ್ತೀರಿ ಅಲ್ಲೇ ಚೆಲ್ತೀನಿ ಅಂದ್ಲಕ್ಕಿ. ಇಟ್ಟೋತನ ಬಿಟ್ಟು ಈಗ್ಯಾಕೆ ನಾನು ಕೇಳಕತ್ತಿ ಅಂದೇನ. ಇಲ್ರಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ನಾ ಕೇಳ್ತೀನಿ ರೀ, ಕುಂಬ ಹೊರ್ಬೇಕಂತೇಳಿ ಹೋದ್ನಿ, ನೀ ಮುದುಕಿಯಾಗಿ ನೀನು ಕುಂಬ ಹೊರಕ್ಕೆ ನೀನು ಕೊಡಂಗಿಲ್ಲ, ಅದಕ್ಕಂತ ಅನ್ನೋದ್ರೊಳಗೆ ನಾ ಮನೆ ಕಸ ಹೊಡಿಬೇಕು ಅನ್ನೋದ್ರೊಳಗೆ ನೀವು ಸಿಕ್ಕಿರಿ ಹೇಳ್ರಿ ಅಂತಂದಾಗ ಅವಾಗ ನಾ ಹೇಳಿದೆ ಆಯಿಗೆ, ಆಯಿ ನೀ ಕಸ ಒಟ್ಟ ಚೆಲ್ಬೇಡ, ಅದನ್ನ ಹಿಡ್ಕೊಂಡು ಅಲ್ಲಿ ಬಾ, ಯಾರು ನನ್ನ ಜೋಡಿ ಮಾತಾಡಂಗಿಲ್ಲ ಅವ್ರು ಬಾಯಾಗ ಹಾಕಕತ್ತೆ ಅಂತ ಹೇಳಿ ನಕ್ಕೀಗ ನಾ ಸ್ವಲ್ಪ ಮಾತಾಡ್ರಿ ನನ್ನ ಜೊತೆ. ಏನಪ್ಪ ಅಂತಂದ್ರೆ ಪರಮಾತ್ಮನ ಹೆಂಡತಿ ಯಾರ್ರಿ? ಪಾರ್ವತಿ ದೇವಿ ಗಂಡ ಯಾರು? ಪರಮಾತ್ಮ. ಅವಾಗ ಆ ಪಾರ್ವತಿ ದೇವಿ ಕೇಳ್ತಾಳೆ, ನೀ ಎಲ್ಲಿದಿ ಅಂತ ಕೇಳ್ತಾಳಕ್ಕಿ. ನೀ ಎಲ್ಲಿರ್ತಿ ಪರಮಾತ್ಮ ಅಂತ ಕೇಳಿದಾಗ, ನಾ ಹಮ್ ಸ್ವಾಮಿ ಕೈಲಾಸೆ, ಕೈಲಾಸದಲ್ಲಿ ಇರ್ತೀಯೇನಂತ ಕೇಳ್ತಾಳೆ. ಇಲ್ಲ ಅಂತ ಹೇಳ್ತಾನೆ. ನಮೇರೋ ನಚೆ ಮಂದಿರೆ, ಇಂಥ ಮಂದಿರ ಗುಡಿ ಗುಂಡಾರದೊಳಗೆ ಇರ್ತೀಯೇನೆ ಅಂತ ಕೇಳ್ತಾಳೆ. ಯತ್ ಭಕ್ತಾನಿ ಎಷ್ಟ ತಿಷ್ಟಂತಿ ತಷ್ಟ ತಿಷ್ಟಾಮಿ ಪಾರ್ವತಿ, ನನ್ನ ಭಕ್ತರು ನನ್ನ ಎಲ್ಲಿ ಪೂಜಿಸ್ತಾರಲ್ಲ ಅವರ ಹೃದಯದಲ್ಲಿ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರ. ಅದಕ್ಕೆ ಇವತ್ತು ಒಂದು ಕಲ್ಲ ಕೊಂಪಿ ಕಂಟಿ ಒಳಗಿರ್ತಕ್ಕಂಥ ವೀರಭದ್ರೇಶ್ವರರು ಇವತ್ತಿಷ್ಟೆಲ್ಲ ಜನರಿಗೆ ರಥೋತ್ಸವದ ಮೂಲಕ, ಈ ಭಾಗದ ಜನರಿಗೆ ಅನ್ನ ದಾಸೋಹದ ಮೂಲಕ, ಸತ್ಸಂಗದ ಮೂಲಕ, ಜ್ಞಾನ ದಾಸೋಹದ ಮೂಲಕ ಇವತ್ತಿಷ್ಟೆಲ್ಲ ಬೆಳಗಾಕತ್ತಾರಪ್ಪ ಅಂತಂದರೆ ಅವ ಎಲ್ಲಿ ಇಲ್ಲ, ನಿಮ್ಮ ಪ್ರತಿಯೊಬ್ಬರ ಭಕ್ತರ ಹೃದಯದೊಳಗೆ ವೀರಭದ್ರೇಶ್ವರ ಅದಾನೆ ಅಂತಕ್ಕಂಥದ್ದನ್ನು ನಾ ಭಾಳ ಅಭಿಮಾನದಿಂದ ಹೇಳ್ತೀನಿ. ಯಾಕಂದ್ರೆ ನಾವು ವಿಜಯಪುರ ಜಿಲ್ಲೆ ಕೃಷ್ಣಾ ನದಿ ದಂಡೆಯಿಂದ ಇಲ್ಲಿಂದ ನನ್ನ ಅನಿಕೆ ಪ್ರಕಾರ ಒಂದು 150 ಕಿಲೋಮೀಟ್ರ್ ನಮ್ಮ ಊರದ. ಆದ್ರೆ ನಾ ಅಂದೆ ಸುಳ್ಳ ಯಾಕ್ರಿ ಇಷ್ಟು ದೂರ ಬಂದಿರಿ ಅಂತ ಹೇಳಿದಾಗ, ಇಲ್ರಿ ಗುರುಗಳ ನಾವೆಲ್ಲ ಸ್ವಾಮೀಜಿಗಳನ್ನು ಕೂಡ ಹಾಕ್ಕೊಳಕತ್ತೇವು, ನಮ್ಮ ಭಾಗದ 106 ಪರಮ ಪೂಜ್ಯರು ಕೂಡ ಬರ್ತಾರೆ. ಆದ್ರೆ ನಾನು ಅವತ್ತು ಸಣ್ಣ ಕಾರ್ಡು ನನ್ನ ಮಠಕ್ಕೆ ತಂದಿದ್ರು ಅವ್ರು. ಏನ್ರಿ ಅಷ್ಟ ಸಣ್ಣ ಕಾರ್ಡ್ ತಂದಾರಂತ ನಾ ಮನಸ್ಸಿನಾಗ ಅಡ್ಕೊಂಡಿದ್ನಿ. ಆದರೆ ಇವತ್ತು ಆ ಕುಂಭ, ಪರಮ ಪೂಜ್ಯರ ಮೆರವಣಿಗೆ, ಆ ಡೊಳ್ಳು ಕುಣಿತ, ಆ ಮಲೆನಾಡು ಭಾಗದಿಂದ ಬಂದಿರತಕ್ಕಂಥದ್ದು ಎಲ್ಲವನ್ನು ನೋಡಿದ್ರೆ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ. ಅಂದ್ರೆ ನಾವು ಪ್ರಥಮವಾಗಿ ಎಷ್ಟು ಬೆಸ್ಟ್ ಮಾಡ್ತೇವೆ ಅಷ್ಟು ಕಾರ್ಯಕ್ರಮಗಳು ಬೆಳಿತಾವ. ಹಂಗೆ ಈ ಜಾತ್ರಾ ಕಮಿಟಿಯವರಿಗೆ ತಾವೆಲ್ಲ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ನಾ ಅಭಿನಂದನೆಯನ್ನು ಹೇಳ್ರಿ. ಇವತ್ತು ಅನೇಕ ಜನರದಾರ, ಎಲ್ಲರೂ ಕೂಡ ಹೆಂಡತಿ ಮಕ್ಕಳಿಗೆ, ತಮ್ಮ ರಕ್ತ ಸಂಬಂಧಿಗಳಿಗೆ ಆಸ್ತಿಯನ್ನು ಮಾಡ್ತಕ್ಕಂಥವ್ರನ್ನು ನಾವು ನೋಡ್ತೇವೆ. ಇಲ್ಲಿ ಸಿದ್ಧಾರೂಢ ಕಮಿಟಿಯವ್ರು ಅದಾರ, ಅವ್ರು ಗೋಕಾಕ್ದವ್ರು ಅಂತೇಳಿ ಈಗ ಹೇಳಿದ್ರು ನನಗೆ. ಆದ್ರೆ ಇವತ್ತು ಸಿದ್ಧಾರೂಢರ ಮಠ ಸಣ್ಣದು ಯಾರಿಗೂ ಗೊತ್ತಿದ್ದಿದ್ದಿಲ್ಲ ನನ್ನ ಭಾವನೆ ಪ್ರಕಾರ. ಆದರೆ ಇವತ್ತು ವಿಶ್ವದ ಪ್ರತಿ ಮೂಲೆ ಒಳಗೂ ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ವಿಶ್ವದ ಪ್ರತಿ ಮೂಲೆ ಒಳಗೂ ಕೂಡ ಸಿದ್ಧಾರೂಢರ ಚರಿತ್ರೆಗಳ ಮೂಲಕ ಬೆಳೆಸಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಕಮಿಟಿಯವರು ಅಂತಕ್ಕಂಥದ್ದು ಭಾಳ ನಾ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಂಗೆ ಇವತ್ತು ಮುಡುಲಿಗೆ ಒಳಗೂ ಕೂಡ ಇಲ್ಲಿ ಅನೇಕ ಜನರ ಉಪಾಧ್ಯಕ್ಷರದಾರ, ಅಧ್ಯಕ್ಷರದಾರ, ಕಾರ್ಯದರ್ಶಿಗಳದಾರ, ಸದಸ್ಯರುಗಳದಾರ. ಇವರೆಲ್ಲರೂ ಕೂಡ ಸಾಕಷ್ಟು ಶ್ರೀಮಂತರದಾರ. ಆದರೂ ಕೂಡ ಸಾಮಾಜಿಕವಾಗಿ ನಾವು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಇಂಥ ಒಳ್ಳೆಯ ಯಾಕಪ್ಪ ಅಂತಂದರೆ ಇಂಥ ದೇವಸ್ಥಾನ ಕಟ್ಟಡಗಳನ್ನು ನೋಡಿದ್ರಪ್ಪ ಅಂತಂದರೆ ಇವತ್ತು ನಾವು ಬೇಲೂರು ಶಿಲೆಗಳನ್ನು ಮರೆಸ್ತಕ್ಕಂಥದ್ದನ್ನು ದ್ವಾರ ಬಾಗಿಲವನ್ನು ಕಟ್ಟಿರ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಆಗಬೇಕಪ್ಪ ಅಂತಂದ್ರೆ ಇನ್ನೇಗ ಒಬ್ಬರು ಸನ್ಮಾನ ಮಾಡಿದೆವು. ಅವ್ರನ್ನ ಕೇಳಿದೆ ಏಟ್ ಕೊಟ್ರಿ ಅಂದಾಗ, ಇಲ್ರಿ ಗುರುಗಳ 70,000 ರೂಪಾಯಿ ಆ ಬಾರ್ಸೋರ್ದು ಕೊಟ್ಟಿನಿ ಮಲೆನಾಡಿನವ್ರದ್ದು ತಿಳಿದ. ಒಬ್ಬ ಮನುಷ್ಯ ಹಡದ ಮಕ್ಕಳಿಗೆ 5 ರೂಪಾಯಿ ಪಾರ್ಲೇಜಿ ಬಿಸ್ಕಿಟ್ ಕೊಡ್ಸಾಕ ವಿಚಾರ ಮಾಡ್ತಕ್ಕಂಥವ್ರು ಇವತ್ತು 70,000 ರೂಪಾಯಿ ದಾನ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಏನೈತಪ್ಪ ಅಂತಂದ್ರೆ ನಿಸ್ವಾರ್ಥ ಸೇವೆ ಐತಿ ಅನ್ನೋದೇ ಈ ಭಕ್ತರಿಂದ ಗೊತ್ತಾಕೈತಿ ಅಂತಕ್ಕಂಥ ಅಭಿಮಾನದ ಮಾತನ್ನು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು. ದಾನದ ಬಗ್ಗೆ ಅಷ್ಟೇ ಹೇಳಿ ನಾನು ಮುಗಿಸ್ತೀನಿ. ಹಂದಿಗುಂದು ಪೂಜ್ಯರುದಾರ, ನಾನು ಕೂಡ ಇನ್ನೂ 150 ಕಿಲೋಮೀಟ್ರ್ ಹೋಗ್ಬೇಕು. ನಾಳೆಗೂ ಕೂಡ ನಮ್ಮ ಮಠದೊಳಗೆ ದಿನ ರುದ್ರಾಭಿಷೇಕ ಪಾದ ಪೂಜೆ ಇರ್ತದೆ. ಹೋಗಿ ಮಠದಾಗ ಮಕ್ಕೊಂಡು ಮತ್ತೆ ನಾವು 5:30-6 ಗಂಟೆಗೆ ಎದ್ದು ಮತ್ತೆ ರೆಡಿ ಆಗಬೇಕು. ಅದಕ್ಕೆ ನಂದು ಕೂಡ ಒಂದೇ ದಾನದ ಬಗ್ಗೆ ಹೇಳ್ತೀನಿ. ಒಬ್ಬ ಮನುಷ್ಯ ಸಾಕಷ್ಟು ದುಡ್ಡು ಇತ್ತತ್ತ ಅವನ ಹತ್ರ. ಎಷ್ಟು ದುಡ್ಡು ಅಂದ್ರೆ ಮೂಡ್ಲಿಗೆ ತುಂಬನೂ ರೊಕ್ಕ ಕೊಟ್ಟಿದ್ದ, ನಾಗ್ನೂರು ತುಂಬನೂ ಕೊಟ್ಟಿದ್ದ. ಇನ್ನು ಇಲ್ಲೆಲ್ಲ ಎಷ್ಟು ಹಳ್ಳಿಗಳದಾವಲ್ಲ ಎಲ್ಲ ಕಡೆನೂ ಇಂಟ್ರೆಸ್ಟ್ ಅಂತಾರಲ್ಲ ಬಡ್ಡಿ ಹಂಗೆ ಕೊಟ್ಟಿದ್ದ. ಅವ ಹೊಲ ಬರ್ಕೊಂಡು
ಏನೇನೋ ಇರ್ತಾವಲ್ಲ ಹಾಗೆಲ್ಲ ಕೊಡ್ತಿರ್ತಾನೆ. ಕೊಟ್ಟಿದ್ದ ಅವಾಗ ಅವ ಏನದು ಕೇಳಕ್ಕೆ ಹೋಗ್ತಿರ್ತಾನೆ. ಅವಾಗ ಕೇಳಕ್ಕೆ ಹೋದಾಗ ಒಬ್ಬ ಬಂದು ಹೇಳ್ತಾನೆ, ನಮ್ಮ ಮನೆ ಕೊಟ್ಟಿದ್ದು ರೊಕ್ಕ ಕೊಡಪ್ಪ, ಅದನ್ನು ಕೊಡೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಇಂಟ್ರೆಸ್ಟ್ ಅಂತೇಳಿ ಅದನ್ನೇ ಕೊಡು ಅಂತೇಳಿ ಅವ್ನು ಹೇಳ್ತಾನೆ, ಇಲ್ರಿ ಮಳೆ ಆಗಿಲ್ಲ, ಪೀಕ್ ಬಂದಿಲ್ಲ, ಕೊಡ್ತೀನಿ ನಾಳೆಗೆ ನಾಡ್ದು ಅಂತಾನೆ. ಇಲ್ಲ ಇಲ್ಲಕ್ಕೆ ಹೊಲಾರೆ ಹಾಕುವತ್ತು ಹಂಗೆ ಅವಂಗೆ ಜಗಳಕತ್ತಿ ಆತಂತೇಳಿ ಅವಾಗ ಅವ್ನು ಅಂತಾಳ, ಇಲ್ರಿ ಅವ್ರು ಹಂಗೆ ಬಾಯಿ ಮಾಡಕತ್ತಾರಂದ್ರೆ ನನ್ನ ಬಂಗಾರ ಐತಿ ಇಟ್ಟು ಕೊಡ್ರಿ ಅಂತಂದಾಗ ಒಂದು 2 ಲಕ್ಷ ರೂಪಾಯಿ ಅವ್ರು ಕೊಡ್ತಾರೆ. ಅವಾಗ ಮನುಷ್ಯ ತೊಗೊಂಡು ಊರಿಗೆ ಬರ್ಬೇಕು ಅನ್ನೋದ್ರೊಳಗನ ಏನದು ಭಯಂಕರ ಮಳೆ ಆಕತಿ. ಮಳೆ ಆದ ತಕ್ಷಣ ಇನ್ನು ಏನು ದಾಟಬೇಕಲ್ಲ, ಹಳ್ಳ ಇರ್ತೈತಲ್ಲಿ, ಅದು ಭಯಂಕರ ಮಳೆ ಆಗಿ ಹಳ್ಳ ಹರಿತಿರ್ತೈತಿ. ಅವಾಗ ಮನುಷ್ಯ ಅಂತಾನೆ, ಇದು ಹಳ್ಳಂತರೂ ಹರಿಯಾಕತ್ತೈತಿ, ಹೆಂಗೆ ಮಾಡಬೇಕು ಅಂತೇಳಿ ಅನ್ನೋದ್ರೊಳಗನ ಒಂದು 2 ತಾಸು ಕುಂದ್ರು ನಿಂದರು ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ಅಂತೇಳಿ ಅಲ್ಲೇ ಕಂಟಿ ಮರಿ ಕುಂದಿರ್ತಾನೆ. ಆ ಊರಾಗ ಒಂದು 4 ಮಂದಿ ಉಡಾಳ್ರಂತ ಇರ್ತಾರಲ್ಲ ತುಡುಗರು, ಅವರು ಇವನ್ಕಿ ಹೆಚ್ಚಿನವರು, ಅವ್ರು ನೋಡ್ತಾರೆ, ಇಲ್ಲ ಇವ್ 2 ಲಕ್ಷ ರೂಪಾಯಿ ತಂದಾನ, ಇವನು ಶಿಸ್ತಿಗೆ ಬೆನ್ನು ಮುರಿಯಂಗೆ ಹೊಡೆದ ಅವ 2 ಲಕ್ಷ ರೂಪಾಯಿ ತೊಗೊಂಡು ಹೋಗೋಣ ಅಂತೇಳಿ ಅವ್ರು ಅಗದಿ ಬಡಿಗಿ ಗಿಡಿಗಿ ಎಲ್ಲ ರೆಡಿ ಮಾಡ್ಕೊಂಡು ಇವ್ ಹಳ್ಳಾರೆ ದಾಟಿ ಬರಲಿ ಅಂದ್ರೆ ಅಂತೇಳಿ ನಿಂತಿರ್ತಾರೆ. ಅವಾಗ ಅವ ಹಳ್ಳ ದಾಟಿ ಬರೋದ್ರೊಳಗನ 4 ಜನ ಅವ್ರು ರೊಕ್ಕ ಕೊಡ್ತಿ ಇಲ್ಲ ಅಂತ ಕೇಳ್ತಾರೆ. ಇಲ್ಲಪ್ಪ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹೇಳ್ತಾರೆ. ಅವಾಗ ಹಿಂದಿನಿಂದ ಬಂದು ಒಬ್ಬ ಬಡಗಿಲೇ ಬಡಿತಾನೆ. ಬಡಿದ ತಕ್ಷಣ ಅವ್ನಿಗೇನೂ ಆಗಂಗಿಲ್ಲ, ಅವಾಗ ನುಗ್ಗಿಸ್ತಾರೆ, ಅವ್ನು ತಳಗೆ ಬೀಳ್ತಾನೆ. 4 ಜನ ಬಡಗಿ ತೊಗೊಂಡು 4 ಬಡಗಿ ತೊಗೊಂಡು ಅವ್ನಿಗೆ ಬಡಿತಾರ. ಅವಂಗೆ ಒಂದು ಪೆಟ್ಟ ಹತ್ತಂಗಿಲ್ಲ, 4 ರೊಟ್ಟಿ ಅವ್ನು ದುಬ್ಬದ ಮೇಲೆ ಆಡ್ತಿರ್ತಾವೆ. ಅವಾಗ ಅವರೆಷ್ಟು ಹೊಡೆದಿದ್ದು ಎಲ್ಲ ಪೆಟ್ಟನು ಆ ರೊಟ್ಟಿಗೆ ಬೀಳ್ತಿರ್ತೈತಿ, ಅವು ಕಟ್ಟಿಗೆ ಮುರಿತಾವ, ಹೊಡೆಯವ್ರಿಗೆ ಬೆವರು ಬರ್ತೈತಿ. ಅವಾಗ ಏನಪ್ಪ ಇವ ಮನುಷ್ಯ ಅದನೋ ಏನು ದನ ಅದನೋ ಏನು ರಾಕ್ಷಿ ಅದಾನೋ, ನಮ್ಮ ಬಡಿಗೆ ಮುರಿದು ಕೈ ಮುರಿದು ಹಾಳಾಗಿ ಹೋಗಿ ಸುಳಿ ಮಗನ ಅಂತೇಳಿ ಬೇದ ಅವು ಬಿಟ್ಟು ಬಿಡ್ತಾರೋ, ಒಡ್ಕೋತ ಅವ್ನು ರೊಕ್ಕ ತೆಕ್ಕಿ ಬಡ್ಕೊಂಡು ಮನೆಯೊಳಗೆ ಬಂದು ಕುಂದಿರ್ತಾನೆ. ಅವಾಗ ಅವ್ನು ಹೆಂಡತಿ ಕೇಳ್ತಾನೆ, ಮೊದಲು ಕದ ತೆಗಿತಾನೆ. ಕದ ತೆಗಿತಾಳ. ಕದ ತೆಗಿದ ತಕ್ಷಣ ಒಳಗೆ ಬಂದು ಮೊದಲು ಕದ ಮುಚ್ಚಂತಾನೆ. ಯಾಕ್ರಿ ಹಿಂಗ್ಯಾಕ್ರಿ ಆಡಿ ಮೈ ತುಂಬ ಹೊಲಸಾಗೈತಿ, ಎಲ್ಲ ಅರಿವು ಹೊಲಸಾಗ್ಯಾವ, ಹಿಂಗ್ಯಾಕಾಗಿರಿ ಏನಾಗೈತಿ ನಿಮ್ಗೆ ಅಂದಾಗ ಮೊದಲು ಕದ ಮುಚ್ಚು ಮೊದಲತ್ತೆ ಅಂದಾಗ, ಇಲ್ಲ ನಾನು 400 ಹಳ್ಳ ದಾಟಿ ಬರೋ ಮುಂದೆ ಮುಡ್ಲಿಗಿಗಿ ಇಲ್ಲಿ ಭಯಂಕರ ಮಳೆ ಆಗಿತ್ತಲ್ಲ, ಹಳದ ಸಿಕ್ಬಿಟ್ಟೆ, 4 ಮಂದಿ ಪುಡಾರಿಗಳು ಭಯಂಕರ ಬಡಿದ್ರು, ಆದ್ರೆ ನನ್ನ ದುಬ್ಬು ಸುತ್ತಕ್ಕೆ 4 ರೊಟ್ಟಿ ಅವ್ರು ಎಷ್ಟು ಹೊಡೆದ್ರು ಆ ರೊಟ್ಟಿಗೆ ಪೆಟ್ಟು ಬೀಳಾಕತ್ತಿತ್ತು ಅಂತ ಹೇಳಿದಾಗ ಆ ಹೆಣ್ಮಾಳು ಹೇಳ್ತಾಳೆ. ಅವಾಗ ಹಂಗ್ರಿ ಅಂತ ಹೇಳ್ತಾಳ, ಇಲ್ಲ ನನಗವರು ಕಟ್ಟಿಗೆ ಮುರಿದು 4 ಬಡಿಗೆ ಮುರಿದು, ಆದ್ರೆ ನನಗೆ ಒಟ್ಟ ಪೆಟ್ಟು ಹತ್ತಲಿಲ್ಲ, 4 ರೊಟ್ಟಿ ಮ್ಯಾಲೆ ಬಿದ್ದು ಅಂತ ಹೇಳಿದಾಗ ಆ ಹೆಣ್ಮಾಳು ಹೇಳ್ತಾಳೆ, ಏನ್ರಿ ನಾ ಯಾರಿಗಾರೆ ಒಂದು ಸ್ವಲ್ಪ ಒಂದು ಹೊತ್ತು ಊಟ ಕೊಡ್ತೀನಿ ಅಂದ್ರೆ, ಒಂದು ರೊಟ್ಟಿ ಕೊಡ್ತೀನಿ ಅಂದ್ರೆ ಕೊಡಬಾಡ್ರಿ ಅಂತ ಹೇಳ್ತಿದ್ರಿ, ನೀವೇನು ಮದ್ದಿಂದಾಗ ಹೋದ್ರಲ್ಲ, ಹೋದ ತಕ್ಷಣ ವೀರಭದ್ರೇಶ್ವರ ದೇವಸ್ಥಾನದ ಏನದು ಕಾರ್ಯಕ್ರಮಕ್ಕೆ ಒಬ್ಬ ಯಾರೋ ಶರಣರು ಹೊಂಟಿದ್ರಂತ, ಹೋಗು ಮುಂದೆ ಯವ್ವ ನನಗಟ್ಟು ಹೊಟ್ಟೆ ಹಸೈತಿ ಊಟಕ್ಕೆ ಕೊಡು ಅಂತೇಳಿ ಅಂದಾಗ, ನಾನು ನೀವು ಇದ್ದಿದ್ದಿಲ್ಲ ನೋಡಿದ್ದೆ, ಹೊರಗೆ ಬಂದು ನೀವು ಹೋಗಿದ್ರಿ, 4 ರೊಟ್ಟಿ 2 ಥರ ಪಲ್ಯ ಮೊಸರು ಹಾಕಿ ಆ ಅಪ್ಪನ ನಾನು ಕಟ್ಟಿ ಮ್ಯಾಲೆ ಕೂತು ಉಣಿಸಿದ್ನಿ, ಉಣಿಸಿ ನೀರು ಕೊಟ್ಟೆ, ಮ್ಯಾಲೆ ಒಂದು ಕಪ್ ಮಜ್ಜಿಗೆ ಕೊಟ್ನಿ, ಅವ್ನು ಹೋಗು ಮುಂದೆ ನನ್ನ ತಲೆ ಮೇಲೆ ಕೈ ಇಟ್ಟ, ದೀರ್ಘ ಸುಮಂಗಲಿಯಾಗಿ ಬಾಳು ಅಂತೇಳಿ ಹೋಗು ಮುಂದೆ ನನಗೆ ಆಶೀರ್ವಾದ ಮಾಡಿ ಹೋದನ್ರಿ ಶರಣ ಅಂತಕ್ಕಂಥ ಮಾತನ್ನು ಆಕೆ ಹೇಳ್ತಾಳೆ. ಅವಾಗ ಆ ಶರಣರು ಆ ಹೆಣ್ಮಗಳಿಗೆ ತಲೆ ಮೇಲೆ ಕೈ ಇಟ್ಟಿರ್ತಾರೆ, ದೀರ್ಘ ಸುಮಂಗಲಿಯಾಗಿ ಬಾಳು ಅಂತೇಳಿ. ಅವಾಗ ನೋಡ್ರಿ, ಆ ಶರಣ ಉಂಡಿರ್ತಕ್ಕಂಥ 4 ರೊಟ್ಟಿ ಅವನನ್ನು ಕಾಪಾಡ್ತಾವೆ. ಇಲ್ಲಪ್ಪ ಅಂತಂದ್ರೆ ಅವಂಗೇನಾದರೂ 4 ರೊಟ್ಟಿ ಉಣಿಸಿರ್ಲಿಲ್ಲಪ್ಪ ಅಂತಂದರೆ ಅವ ಹಳದಾಗ ಸತ್ತು ಹೊಕ್ಕಿದ್ದ, 2 ಲಕ್ಷ ರೂಪಾಯಿನೂ ಹೊಕ್ಕಿದ್ದು, ಅಕ್ಕಿನ ಮಾಂಗಲ್ಯ ಧಾರಣೆ ಅಂತಕ್ಕಂಥದ್ದು ಹೋಗ್ತಿತ್ತು. ಆದರೆ 4 ರೊಟ್ಟಿನ ದಾನ ಕೊಟ್ಟಿರ್ತಕ್ಕಂಥ ಒಬ್ಬ ತಾಯಿಯ ಮಾಂಗಲ್ಯ ಧಾರಣೆ ಉಳ್ದೈತಪ್ಪ ಅಂತಂದರೆ, ಇಂಥ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಇಂಥ ಮಾಡಿರ್ತಕ್ಕಂಥ ಭಕ್ತರಿಗೆ ಎಷ್ಟು ಒಳ್ಳೇದು ಅಕ್ಕೈತಿ ಅಂತಕ್ಕಂಥದ್ದು ನೀವು ಆತ್ಮಾವಲೋಕನ ಮಾಡ್ಕೋರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ನೀವೇನಾದರೂ ವಿಜಯಪುರ ಭಾಗಕ್ಕೆ, ಬಾಗಲಕೋಟೆ ಭಾಗಕ್ಕೆ ಹೊಂಟ್ರಿಪ್ಪ ಅಂತಂದರೆ, ಕೃಷ್ಣ ಬ್ಯಾಕ್ ವಾಟ್ರ್ ಅಂದರೆ ಹಿನ್ನೀರೊಳಗೆ, ಆಲ್ಮಟ್ಟಿ ಹಿನ್ನೀರೊಳಗೆ ಕೋಲಾರ ಅಂತಕ್ಕಂಥದ್ದು ಒಂದು ತಾಲೂಕು ಪ್ಲೇಸ್. ಈಗ ಹೆಂಗೆ ನಿಮ್ಮ ಮುಡ್ಲಿಗೆ ಮನ್ಮಣ್ಣೆ ತಾಲೂಕು ಆಗ್ಯದ, ನಮ್ಮದು ಆಗೈತಿ. ಆ ಭಾಗದೊಳಗೆ ಬಂದ್ರಪ್ಪ ಅಂತಂದ್ರೆ ನಮ್ಮ ಮಠದೊಳಗೆ ಒಂದು ಕಪ್ ನೀರೇ, ಒಂದು ಕಪ್ ಚಾ ರೇ, ಒಂದು ಹೊತ್ತು ಊಟ ರೇ, ನಮ್ಮ ಸ್ವಾಮೀಜಿಯವ್ರು ಇಲ್ಲಿ ಅದಾರ ಅಂತೇಳಿ ಬಂದು ನಮ್ಮ ಮಠದ ಜೊತೆ ತಾವೆಲ್ಲರೂ ಕೂಡ ಇರ್ರಿ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇದೇ ರೀತಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿರಿ. ನಿರಂತರವಾಗಿ ವೀರಭದ್ರೇಶ್ವರರು, ಹಣಗಲ್ ಕುಮಾರ ಶಿವಯೋಗಿಗಳು, ಜಗದ್ಗುರು ದಿಗಂಬರೇಶ್ವರರು, ಕಲ್ಲಪ್ಪಯ್ಯ ಮಹಾಶಿವಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಒಂದು ಅಭಿಮಾನ ಅಲ್ಲ, ನಾನು ಹಂದಿಗುಂದ ಪರಮ ಪೂಜ್ಯರ ಒಂದು ಅಂದ್ರೆ ಅವರ ಒಂದು ಕೆಳಗೆ ಅಂದ್ರೆ ಸಣ್ಣ ಮಗುವಾಗಿ ಅವ್ರು ನಮಗೆಲ್ಲ ಪಾಠಗಳನ್ನು ಶಿವಯೋಗ ಮಂದಿರದೊಳಗೆ ಕಲಿಸ್ತಿದ್ರು. ನಾನು 1995 2001 ತನಕ ಶಿವಯೋಗ ಮಂದಿರದೊಳಗೆ ಇದ್ದಾಗ
ಪರಮ ಪೂಜ್ಯರು ಸಂಸ್ಕೃತ ವೇದ ಉಪನಿಷತ್ತನ್ನು ನಮಗೆ ಅಧ್ಯಯನ ಮಾಡ್ತಿದ್ರು. ಆದರೆ ಒಂದು ನಾನು ಮೂಡ್ಲಿಗಿ ಭಕ್ತರಿಗೆ ಅಭಿಮಾನದ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಂದಿಗೂ ಕೂಡ ಅವರು ಸರಿಸಮಾನ ಕುರ್ಚಿಯೊಳಗೆ ನಾ ಕೂತಿದ್ದಿಲ್ಲ. ಆದರೆ ಒಬ್ಬ ಗುರುವಿನ ಹತ್ರ ಸರಿಸಮಾನ ಕುರ್ಚಿಯನ್ನು ಕುಂದಿರಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ, ಯಾಕಪ್ಪ ಅಂತಂದರೆ ಹಂದಿಗುಂದ ಪರಮ ಪೂಜ್ಯರಪ್ಪ ಅಂತಂದ್ರೆ ಸುಮಾರು 1000 ಅಲ್ಲ, ಸುಮಾರು 1000ಕ್ಕಿಂತ ಹೆಚ್ಚು 1,50,000 ಜನರಿಗೆ ಉಪದೇಶವನ್ನು ಮಾಡ್ತಕ್ಕಂಥ ಪಾಂಡಿತ್ಯ ರತ್ನರು ಅವರು ಪರಮ ಪೂಜ್ಯರು. ಅಂಥವ್ರನ್ನು ಕರೆಸಿದ್ದೀರಿ. ಮತ್ತು ನಮ್ಮ ಭಾಗವಜಿಕ ಪರಮ ಪೂಜ್ಯರಪ್ಪ ಅಂತಂದರೆ ಅವ್ರ ಮುಂದೆ ನಿಮಗೆ ಏನಾಕೈತಿ ಎಲ್ಲ ಬರೀ ಅವ್ರನ್ನ ಕೈಯರೇ ನಿಮ್ಮ ಹಣಿಯರೇ ನೋಡಿದ್ರೆ ಹೇಳ್ತಾರೆ. ಅಂದ್ರೆ ನಮ್ಮ ಭಾಗದೊಳಗೆ ಅವ್ರಿಗೆ ಭವಿಷ್ಯ ಕೇಳಕ್ಕೆ ನಮ್ಮ ಕಡೆಯಿಂದನೂ ಕೂಡ ಬರ್ತಾರೆ. ಅಂಥ ಪರಮ ಪೂಜ್ಯರು ಕೂಡ ಸಾನ್ನಿಧ್ಯತೆಯನ್ನು ವಹಿಸ್ಯಾರ. ನೀವು ತೇರಿಗೆ ಏನು ಕಟ್ತೀರಿ? ತೇರಿಗೆ ಏನು ಕಟ್ತೀರಿ? ಕಳಸ ಕಟ್ತೀರಿ? ಏನು ಕಟ್ತೀರಿ? ಜಗ್ಗಬೇಕಂದ್ರೆ ಏನು ಕಟ್ತೀರಿ? ದೇಶದೊಳಗೆ ಅಷ್ಟೇ ಅಲ್ಲ, ಎಲ್ಲ ರಾಷ್ಟ್ರದೊಳಗೂ ಕೂಡ ಹಗ್ಗ ಕಟ್ಟಿ ತೇರು ಎಳೆಯೋದು ನಾವು ನೋಡ್ತೇವೆ. ಆದರೆ ನಮ್ಮ ಸುನದೋಳಿ ಪೂಜ್ಯರು ಅಂಥವ್ರಲ್ಲ. ಹಗ್ಗಿರ್ಲಾರ್ದ ತೇರು ಎಳಿತಕ್ಕಂಥ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಸುನದೋಳಿ ಗ್ರಾಮಸ್ಥರು ಅಂತಕ್ಕಂಥದ್ದನ್ನು. ಯಾಕಂದ್ರೆ ನನ್ನ ಮಠದ ತೇರ ದಾವಣದುಣ್ಣಿ ದಿವಸ ಎಳೆದ್ರೆ ಅವ್ರದ್ದು ದಾವಣದುಣ್ಣಿ ಮರುದಿವಸ ಎಳಿತೈತಿ. ನಾ ಭಕ್ತರಿಗೆ ಭಾಳ ನಮ್ಮ ಕೋಲಾರದವ್ರು ಅಂತೂ ಜೀಪ್ ಮಾಡ್ಕೊಂಡು ಅವ್ರ ಊರಿಗೆ ನೋಡಕ್ಕೆ ಬರ್ತಾರೆ. ಇಲ್ರಿ ಗುರುಗಳ ಭಯಂಕರ ತಾಕತ್ತೈತ್ರಿ ದೇವರಲ್ಲಿ, ಯಾಕೆ ನಮ್ಮ ಊರಾಗ ಇಲ್ಲ ನಾ ತಂದಾಗ ನಮ್ಮ ಊರಾಗ ಹಗ್ಗ ಇಟ್ಟು ಕೇಳ್ತೀವಿ ಬಿಡ್ರಿ ಗುರುಗಳು ಅಲ್ಲಿ ಬಂದು ನೋಡ್ರಿ ಅಂತ ಅಂತಿರ್ತಾರೆ. ಆದರೆ ಅಂಥವರ ಪರಮ ಪೂಜ್ಯರ ಮಾರ್ಗದರ್ಶನ, ನಿಸ್ವಾರ್ಥ ಸೇವೆ ನೋಡ್ರಿ. ಎಲ್ಲ ನಾ ಆಗಲೇ ಅಂದೆಲ್ಲ ನಿಮಗೆ, ಇವತ್ತು ಟಾಟಾ ಬಿರ್ಲಾಗಳು ಅದಾರ, ಏನೇನು ಅಂಬಾನಿಗಳು ಅದಾರ, ಈ ದೇಶದೊಳಗೆ ಎಲ್ಲರೂ ಕೂಡ ಅದಾರ. ಆದ್ರೆ ಅವ್ರಿಗೆ ನೆಮ್ಮದಿ ಅಂತಕ್ಕಂಥದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಅವರು ಈಗೀಗ ಸ್ವಲ್ಪ ಜ್ಞಾನ ಬರಾಕತ್ತೈತಿ. ಯಾಕಂದ್ರೆ ದಾನ ಕೊಡೋದ್ರಿಂದ ಏನಾಕೈತಿ ಅನ್ನೋದ್ರಿಂದ. ಆದ್ರೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಪ್ಪ ಹಂದಿಗುಂದ ನೋಡ್ರಿ, ಅವರು ಭೀಮನಷ್ಟ ಶಕ್ತಿ ಅದಾರ. ಅಂದ್ರೆ ಭೀಮ್ ಅಂದ್ರೆ 1000 ಜನರಿಗೆ ಶಕ್ತಿ ಇದ್ದ ಹಂಗೆ ಇವತ್ತು ಈ ಭಾಗದೊಳಗೆ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ಭೀಮಪ್ಪನವ್ರು. ಆದ್ರೆ ಅವರು ಹಂದಿಗುಂದ ಅಡ್ರೆಸ್ ಇಟ್ಕೊಂಡ್ರು ಕೂಡ ಈ ಭಾಗದೊಳಗೆ ವೀರಭದ್ರೇಶ್ವರ ದೇವಸ್ಥಾನದ ಮೂಲಕ ನಿಮ್ಮೆಲ್ಲರ ಸಹಕಾರ, ನಾನು ಅನೇಕ ಭಾಗದೊಳಗೆ ಹೋಗ್ತಿರ್ತೀನಿ. ಎಲ್ಲ ಭಾಗದೊಳಗೂ ರಾಜಕಾರಣಿಗಳ ಸಹಕಾರವನ್ನು ತೊಗೊಂಡು ಮಾಡ್ತಾರೆ. ಆದರೆ ಕರೆ ಭಕ್ತರ ಸಹಕಾರದಿಂದ ಆಗ್ತಕ್ಕಂಥ ಭಾಳ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಭಕ್ತರೇ ಸಹಕಾರದಿಂದ ಆಗ್ತಕ್ಕಂಥ ಜಾತ್ರೆ ವೀರಭದ್ರೇಶ್ವರರದು, ಅದು ಮುಡುಲ್ಗಿದು ಅಂತಕ್ಕಂಥದ್ದು ಭಾಳ ನಾ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಾವು ಟಿ ವಿ ಒಳಗೆ ಕುಂಭಗಳನ್ನು ನೋಡ್ತಿರ್ತೇವೆ, ಮಾಧ್ಯಮದೊಳಗೆ ಕುಂಭಗಳನ್ನು ನೋಡ್ತೇವೆ. ಆದರೆ ನಮ್ಮ ತಾಯಿಂದ್ರೆ ಯಾಡಕ್ಕೆ ಬಂದ 7 ತನಕ ಕುಂಭ ಹೊತ್ತು ಒಂದೇ ಒಂದು ತುತ್ತು ಅನ್ನ ಉಣ್ಲಾರ್ದನ ಇವತ್ತು ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಎಲ್ಲ ಧರ್ಮದರ್ಶಿಗಳು. ತಮ್ಮೆಲ್ಲರಿಗೂ ಕೂಡ ನಮ್ಮ ಗೋಕಾಕ್ ಅಮ್ಮವರು ಕೂಡ ನಮ್ಮ ಮೆರವಣಿಗೆ ಒಳಗೆ ಭಾಳ ಅನುಭವಿಗಳದಾರ ಅಂತಕ್ಕಂಥ ಮಾತನ್ನು ಪರಮ ಪೂಜ್ಯರಿಂದ ನಾನು ಕೇಳಿರ್ತಕ್ಕಂಥದ್ದು. ಇಂಥ ಎಲ್ಲ ಪರಮ ಪೂಜ್ಯರ ಮಾರ್ಗದರ್ಶನದೊಳಗೆ ನೀವೆಲ್ಲರೂ ಕೂಡ ಹೋದ್ರೆ ಮಾನವ ಜನ್ಮ ಅಕ್ಕ ಮಾದೇವಿ ಹೇಳಿದಂಗೆ ಸಾರ್ಥಕ ಆಗಬೇಕಪ್ಪ ಅಂತಂದರೆ ಇಂಥ ಪರಮ ಪೂಜ್ಯರ ಮಾರ್ಗದರ್ಶನದೊಳಗೆ ನೀವೆಲ್ಲ ಹೋಗ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಾನು 2 ಮಾತನ್ನು ಮುಗಿಸುತ್ತೇನೆ.